ವಿನೋದ್ ಅವರು ನಮಗೆ ಈ ಶರಾವತಿ ಹಿನ್ನೀರಿನ ಬೋಟಿಂಗ್ನಲ್ಲಿ ಚೆನ್ನಾಗಿ ಒಂದು ಒಳ್ಳೆಯ ಅನುಭವ ಕೊಟ್ಟಿದ್ದಾರೆ. ಸೊ ಯಾವ್ಯಾವ ಪಾಯಿಂಟ್ ತೋರಿಸಿದ್ರೆ ನಮಗೆ? ಕೇರಳ ಪಾಯಿಂಟ್ ಮತ್ತು ಮ್ಯಾಂಗ್ರೋವ್ ಪಾಯಿಂಟ್, ಲೋಟಸ್ ಪಾಯಿಂಟ್. ಓಕೆ, ಅಲ್ಲಿ ಲೋಟಸ್ ಹೂ ಕೊಟ್ಟರೆ ಅಲ್ಲ ಅಲ್ಲೇ. ಓಕೆ, ಚೆನ್ನಾಗಿತ್ತು ಅಲ್ಲ. ಬಂದಂಥ ಪ್ರವಾಸಿಗರಿಗೆ ಒಳ್ಳೆಯ ಅನುಭವ ಇದು ಅಲ್ಲ. ಮತ್ತು ನಮ್ಮ ಕರ್ನಾಟಕದಲ್ಲಿ ಈ ರೀತಿ ನೋಡಲಿಕ್ಕೆ ಸಿಗೋದಿಲ್ಲ ಬೇರೆ ಕಡೆ ಇಲ್ಲ. ಮತ್ತು ಮೀನದು ಇಲ್ಲೇ ಹಿಡಲಿಕ್ಕೆ ಆಗ್ತದ? ಇಲ್ಲೇ ನೈಟ್ ಹಿಡಿತಾರೆ. ಯಾವ ಮೀನು ಹಿಡಿತಾರೆ? ಸಮುದ್ರದಲ್ಲ, ಇದರದ್ದು ಹೆಸರೇ ಬೇರೆ. ನದಿ ಮೀನು. ಸಿಗಡಿ ಸಿಗ್ತದ ಇಲ್ಲೇ? ಓಕೆ, ಏಡಿ. ಹಾಂ, ಒಟ್ಟು ಎಷ್ಟು ಕಿಲೋಮೀಟರ್ ಆಯ್ತು ಈಗ? ನಮ್ಮದು 15 ಕಿಲೋಮೀಟರ್ ಆಯಿತು ಅಪ್ ಆ್ಯಂಡ್ ಡೌನ್ ಸೇರಿ. ಓಕೆ ಓಕೆ, ಚೆನ್ನಾಗಿತ್ತು. ಸ್ವಲ್ಪ ಇದು ಖುಷಿ ಒಂಥರ. ಭಾಳ ದಿನ ಆಯಿತು ನಮಗೆ ಈ ರೀತಿ ನದಿಯಲ್ಲಿ ನಾವು ಬೋಟಿಂಗ್ ಮಾಡಿರಲಿಲ್ಲ. ಡ್ಯಾಮ್ನಲ್ಲಿ ಅದು ಮಾಡಿದ್ವಿ, ಆದರೆ ಈ ಥರದ ಅನುಭವ ಒಂದು ಒಳ್ಳೆಯ ಅನುಭವ. ಸೊ ಬಹಳಷ್ಟು ಪ್ರವಾಸಿಗರು ಹೊನ್ನಾವರಕ್ಕೆ ಬರಲಿ. ಹೊನ್ನಾವರದ ಒಂದು ಪ್ರವಾಸೋದ್ಯಮ ಇನ್ನೂ ಹೆಚ್ಚಿಗೆ ಬೆಳೆಯಲಿ. ಜೊತೆಗೆ ಫುಲ್ ರಶ್ ಇರ್ತಾರೆ. ಓಕೆ ಓಕೆ, ಸಾಟರ್ಡೆ ಸಂಡೇ ಭಾಳ ಇರ್ತಾರೆ. ಇವಾಗ ಇರ್ತಾರೆ. ಮತ್ತು ವೀಕ್ಲಿ ಇದು ಒಂದು 2-3 ದಿನ ರಜೆ ಇದ್ದಾಗ ಭಾಳ ಬೋಟ್ ಸಿಗೋದಿಲ್ಲ, ಆ ಥರ. ಹಾಂ, ಆ ಥರ ಇರ್ತದೆ. ಓಕೆ ಓಕೆ, ಒಳ್ಳೆಯ ಅನುಭವ ಮಾತ್ರ ಇಲ್ಲೆಲ್ಲ. ಒಳ್ಳೆ ಸೇಫ್ಟಿ ಸಹಿತ ಚೆನ್ನಾಗಿದೆ. ಅಂಥದ್ದೇನು ಯಾವುದೇ ಆ ರೀತಿ ಡೇಂಜರಸ್ ಕಾಣೋದಿಲ್ಲ. ಹಿಂಗೆ ಇರ್ತದೆ ಯಾವಾಗಲೂ. ಅಲ್ಲೆಲ್ಲ ಏನಿಲ್ಲ. ಹಾಂ, ಓಕೆ, ಥ್ಯಾಂಕ್ ಯು ವಿನೋದ್.